हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमेलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। हरिः ओम्। श्रीशापाहि अनन्तकोटिब्रह्माण्डनायका रमा ब्रह्मरुद्र इन्द्रादिवन्द्या भक्तवत्सला भवरोगवैद्य शरणागतवज्रपञ्जरा पद्बान्धवानाथबन्धो अनिमित्तबन्धो अपतितपावना महारोगनिवारण महादुरितनिवारण महाभयनिवारण महाबन्धविमोचन भयकृद्भयविनाशिन कृपावारिधि देवदेवोत्तम देवशिखामणि कपटनाटकसूत्रधार नित्यारुळ नित्य सच्च संकल्प मुक्ता मुक्तनियामक मोक्षधरासो वैकुंठपति वैकुंठविहारी त्रिधाम त्रिगुणभजित जगज्जन्मादिकारण जगत्पते जगत्सत्यन्तभिन्ना जगदीश जगदुद्धार जगत्स्वामी जगद्विलक्षण जगन्नाथ विश्वकुटुंबी हे मंगलांग हे मंगलांग हे मंगलांग। ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ 37ನೇ ಗದ್ಯವಾಗಿ ಹೇ ಮಂಗಳಾಂಗ ಅಂತ ಸಂಬೋಧಿಸಿದ್ದಾರೆ. ಭಗವಂತನ ಇಲ್ಲಿ ತನಕ ಭಗವಂತನ ಹೆಸರು ಗುಣ ಕ್ರಿಯಾ ಅಂತ ಹೇಳ್ತಾ ಇದ್ದಾಗ ಈಗ ಅತೀ ಸ್ಪಷ್ಟವಾಗಿ ಶ್ರೀ ಪುರಂದರದಾಸರೇ ಸಂಬೋಧನಾ ವಿಭಕ್ತಿಯನ್ನು ಸೇರಿಸಿ ಭಗವಂತನನ್ನೇ ಕರೆದಿದ್ದಾರೆ. ಹೇ ಮಂಗಳಾಂಗ. ಈಗ ನಾವು ತಿಳಿಯಬೇಕಾದೇನು? ಹೇ ಅಂದರೇನು, ಮಂಗಳಾಂಗ ಅಂದರೇನು? ಇದು ಅತ್ಯಂತ ಶಾಸ್ತ್ರ ಸುಪ್ರಸಿದ್ಧವಾದದ್ದು ಮತ್ತು ಅತ್ಯಂತ ಪವಿತ್ರವಾದದ್ದು. ಈ ವಿಷಯವನ್ನು ನಾನು ತಿಳ್ಕೊಂಡಾಗ ವಿಷ್ಣು ಸಹಸ್ರನಾಮದಲ್ಲಿ ಪವಿತ್ರಂ ಪವಿತ್ರಂ ಯೋ ಮಂಗಳಾಂಗಂ ಅಂತ ಹೇಳಿ ಅತ್ಯಂತ ಪವಿತ್ರವಾದಕ್ಕೆ ಮಂಗಳ ಅಂತ ಹೆಸರು ಅಂತ ಸೂಚಿಸಲ್ಪಟ್ಟಿದೆ. ಆದ್ದರಿಂದ ಹೇ ಅಂದರೇನು, ಮಂಗಳಾಂಗ ಅಂದರೇನು ಅಂತ ನಾವು ತಿಳಿಯೋಣ. ನೋಡಿ, ಹೇ ಅಂತ ಶಬ್ದ ಬಂದಿದೆ. ಇದು ಅವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥ ಹಾ ಎಂಬತಕ್ಕಂಥದ್ದು. ನೋಡಿ, ಯಾವ್ದು ಈಗ ಅವರ್ಗೀಯ ವ್ಯಂಜನ ಅಂದ್ರೆ ಏನು, ವರ್ಗೀಯ ವ್ಯಂಜನ ಏನು, ಸ್ವರ ವ್ಯಂಜನ ಇದೆಲ್ಲೂ ಎಲ್ಲರಿಗೂ ತಿಳಿದಿರುತ್ತೆ. ಸ್ವರ ಎಂಬತಕ್ಕಂಥದ್ದು ಪ್ರತಿಯೊಂದು ಉಸಿರಿದಂತೆ. ನಮ್ಮ ಉಸಿರಿಲ್ಲದೆ ಏನು ಮಾಡಕ್ಕೆ ಸಾಧ್ಯವಿಲ್ಲ, ಏನೂ ಕೆಲಸ ಮಾಡಕ್ಕೆ ಸಾಧ್ಯವಿಲ್ಲ. ಹಾಗೆ ಪ್ರತಿಯೊಂದು ಅಕ್ಷರಕ್ಕೂ ಸ್ವರ ಇರಲೇಬೇಕು. ಅದು ವರ್ಗೀಯವಾಗಿರಲಿ ಅವರ್ಗೀಯವಾಗಿರಲಿ ಅಥವಾ ಮತ್ತೆ ಯಾವುದೇ ಸಂಜ್ಞ ಯಾವುದಿದ್ರೂ ಸಹ ಸ್ವರ ಎಂಬತಕ್ಕಂಥ ಅತ್ಯವಶ್ಯಕ. ವರ್ಣಾತ್ಮಕವಾಗಿದ್ದಾಗ, ಧ್ವನಿಯಾತ್ಮಕವಾಗಿದ್ದಾಗ ಸ್ವರ ಎಂಬತಕ್ಕಂಥದ್ದು ಸ್ಪಷ್ಟ ಇರಲ್ಲ, ಆಗ ಕೇವಲ ಶಬ್ದ ಇರುತ್ತೆ. ಸರಿ, ಈಗ ಅವರ್ಗೀಯ ವ್ಯಂಜನದಲ್ಲಿ ಹ ಎಂಬತಕ್ಕಂಥದ್ದು ಏನು ತೋರಿಸ್ಕೊಡ್ತಾ ಇದೆ ಅಂದರೆ, ನೋಡಿ, ವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥ ಶಬ್ದಗಳು ಅಕ್ಷರಗಳು ಆ ವರ್ಗವನ್ನು ಸೂಚಿಸ್ತಾ ಇರುತ್ತೆ. ವರ್ಗಕ್ಕೆ ಸಂಬಂಧಪಟ್ಟಿದ್ದು ಎಂಬ ರೀತಿಯಲ್ಲಿ ತಿಳಿಯಬಹುದು. ಆದರೆ ಅವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥದ್ದು ಪ್ರತಿಯೊಂದು ಸ್ವತಂತ್ರವಾಗಿ ವರ್ತಿಸುತ್ತೆ. ಯ ರ ಲ ವ ಶ ಸ ಹ ಟ
ಈ ಯಾವ ಅಕ್ಷರ ಮತ್ತು ಸಂಯುಕ್ತ ಅಕ್ಷರ ಕ್ಷ ಎಂಬತಕ್ಕಂಥದ್ದನ್ನ ಸ್ವತಂತ್ರವಾಗಿ ನಾವು ಅರ್ಥ ಮಾಡಬಹುದು. ಅದರಿಂದ ಅದಕ್ಕೆ ವರ್ಗವೇ ಇಲ್ಲ. ಇಲ್ಲಿ ಹೇ ಎಂಬತಕ್ಕಂಥದ್ದು ಏನು? ಯಾವುದನ್ನು ಶಬ್ದದಲ್ಲಿ ವರ್ಣಿಸಲು ಸಾಧ್ಯವಿಲ್ಲವೋ ಆಗ ಆಶ್ಚರ್ಯಚಕಿತವಾಗಿ ಸಂಜ್ಞೆ ಮಾಡ್ತೀವಿ. ಯಾಕಪ್ಪ? ನಾವು ಶಬ್ದದಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲವೂ. ಶಬ್ದ ಇರುವುದು ಕೇವಲ ಇವತ್ತೊಂದು ಮಾತೃಕಾನ್ಯಾಸ ಮಾತ್ರ. ಆದರೆ ನಾವು ವರ್ಣಿಸಬೇಕಾಗಿರ್ತಕ್ಕಂಥ ಚಿತ್ರ ಈ ಯಾವ ಶಬ್ದದಿಂದಲೂ ವರ್ಣಿಸಲು ಸಾಧ್ಯವಿಲ್ಲ, ಅಂದರೆ ಅತೀತವಾಗಿದೆ. ಆಗ ನಾವು ಏನು ಮಾಡ್ತೀವಿ? ಸಂಜ್ಞೆ ಅಂದರೆ ಧ್ವನಿಯನ್ನು ಸೇರಿಸ್ತೀವಿ. ಆ ಧ್ವನಿ ಸೇರಿಸುವುದೇ ಹಾಕಾರ. ಅಂದರೆ ಅವರ್ಗೀಯ ವ್ಯಂಜನವಾದರೂ ಸ್ವತಂತ್ರವಾಗಿ ಧ್ವನಿ ರೂಪಕವಾಗಿಯೂ ಅದು ಅರ್ಥವಾಗುತ್ತದೆ. ಸರಿ, ಏನು ಅರ್ಥವಾಗತ್ತೆ? ಅದೇ ಹಕಾರ. ಹಕಾರ ಎಂಬತಕ್ಕಂಥದ್ದು ಏನಪ್ಪಾ ಅಂದರೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥ ಶಬ್ದ ಹ ಹ ಹ ಹ ಅಂತ ಹೇಳ್ತೀವಿ. ಏನದರ ಅರ್ಥ? ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. 3 ಅಕ್ಷರ ಆಶ್ಚರ್ಯ ಅಂತ ಹೇಳೋದಲ್ಲ, ಹ ಅನ್ನೋದು ಹೇಳಿದ್ರೆ ಹ ಹ ಹ ಎಂಬತಕ್ಕಂಥದ್ರಿಂದ ನಾವು ಮುಗಿಸ್ಬಿಡ್ತೀವಿ. ಆ ಹ ಎಂಬತಕ್ಕಂಥದ್ದನ್ನ ನಾವು ವರ್ಣಮಾಲೆಯಲ್ಲಿ ಸ್ವರವನ್ನು ಸೇರಿಸಿದಾಗ ಹ ಹ ಹಿ ಹಿ ಹೂ ಹೂ ಹೆ ಹೆ ಹೈ ಹೋ ಹಂ ಹ ಹ ಎಂಬತಕ್ಕಂಥ 16 ಅಕ್ಷರಗಳು ಬರುತ್ತೆ. ಪ್ರತಿಯೊಂದು ಸಹ ನಾವು ಯಾವುದನ್ನು ವರ್ಣನೆ ಮಾಡೋಕ್ಕೆ ಸ್ವರದಿಂದ ಸಾಧ್ಯವಿಲ್ಲವೋ, ಅಕ್ಷರಗಳಿಂದ ಸಾಧ್ಯವಿಲ್ಲವೋ ಅದು ಧ್ವನಿ ಸಹಿತವಾಗಿ ಹೇಳಲು ಬರುತ್ತೆ ಎಂಬತಕ್ಕಂಥದ್ದು ಸೂಚಿಸ್ತಾ ಇದೆ. ನೋಡಿ, ಈ ಯಾವುದನ್ನ ನಾವು ಹೇಳಿಕ್ಕೆ ಸಾಧ್ಯವೇ ಇಲ್ಲ ಅವಾಗ ಹೇ ಅಂತ ಹೇಳ್ತೀವಿ. ಹೇ ಎಂಬತಕ್ಕಂಥದ್ದು ಏನು? ಹ ಪ್ಲಸ್ ಎ ಹೇ ಅಂತ ಆಗತ್ತೆ. ಏ ಎಂಬತಕ್ಕಂಥದ್ದು ಏನು? ಏಕಾತ್ಮನೇ ನಮಃ. ಏನು? ಒಬ್ಬನೇ ಇರತಕ್ಕಂಥ ನೀನೊಬ್ಬನೇ ಅತ್ಯಂತ ಶ್ರೇಷ್ಠ ಎಂಬತಕ್ಕಂಥ ತೋರಿಸೋದಕ್ಕೆ ನೀನೊಬ್ಬನ್ನೇ ಹೇಳುವಾಗ ಸಂಬೋಧನಾ. ನೋಡಿ, ಎಲ್ಲರನ್ನೂ ಸೇರಿಸುವುದು ಬಿಟ್ಟು ಅವರ ಪ್ರತ್ಯೇಕ ಮಾಡಿಕೊಂಡು ಒಬ್ಬನನ್ನೇ ಹೇಳುವಾಗ ಹೇ ಅಂತ ಹೇಳ್ತೀವಿ. 1000 ಜನ ಇದ್ದಾಗ ಹೇ ಜಗನ್ನಾಥ ಅಂತ ಹೇಳಿದಾಗ ಏನಾಗುತ್ತೆ? ಅವರು ಒಳಗಡೆ ಇದ್ದ ಆ ಜಗನ್ನಾಥನನ್ನು ಮಾತ್ರ ಕರಿತಾ ಇದ್ದೀವಿ, ಆ 1000 ಜನರನ್ನಲ್ಲ. ಹಾಗೆ ಹೇ ಎಂಬತಕ್ಕಂಥ ಶಬ್ದ ಸಂಬೋಧನಾ ವಿಭಕ್ತಿಯನ್ನು ಸೂಚಿಸ್ತಾ ಇದೆ. ಇದನ್ನ ಇನ್ನು ಕೆಲವರು ಏನು ಮಾಡ್ತಾರೆ? ಆಶ್ಚರ್ಯಚಕಿತವಾಗಿ ಏನೋ ಒಂದು ಅವರ ಮನಸ್ಸಿಗೆ ಅತೀತವಾಗಿ, ಅಂದರೆ ಕಣ್ಣಿಗೆ ಅತೀತವಾಗಿ, ನಾಲಿಗೆಗೆ ಅತೀತವಾಗಿ ಏನಾದರೂ ಒಂದು ವರ್ಣನೆ ಮಾಡಬೇಕಾದಾಗ ಅವರು ಏನು ಕೇಳ್ತಾರೆ? ಹೌದಾ ಹೌದಾ ಎಂಬತಕ್ಕಂಥ ಶಬ್ದ ಏನು ಹೇಳುತ್ತೆ? ಆ 4 ವಾಕ್ಯಗಳ ಸಮಿಷ್ಟಿಯನ್ನು ಹೇಳ್ತಕ್ಕಂಥದ್ದು ಹೌದಾ. ಹೌದಾ ಅನ್ನೋದು ಏನು? ಹೌಹಾರ ಹೌದು ಅಂದರೆ ಹೌ ದಾ ಎಂಬತಕ್ಕಂಥದ್ದು ಸಹ ಆಶ್ಚರ್ಯವನ್ನು, ಅನೇಕ ಅರ್ಥವನ್ನು ಹೇಳ್ತಕ್ಕಂಥದ್ದು ಆಗಿದೆ. ಆದ್ದರಿಂದ ಹೇ ಎಂಬತಕ್ಕಂಥದ್ದು ಸಂಬೋಧನಾ ವಿಭಕ್ತಿ ಅಂತ ಗೊತ್ತಾಯಿತು. ಅದನ್ನು ಹಾಗೆಯೇ ಚಿಂತನೆ ಮಾಡಿ. ಹಿ ಅಂದರೆ ಏನು? ಶಾಸ್ತ್ರದಲ್ಲಿ 1000 ಕಡೆ ಶ್ರೀಮದಾನಂದ ತೀರ್ಥರು, ಜಯತೀರ್ಥರು ಎಲ್ಲರೂ ಹೇಳಿರುತ್ತಾರೆ. ಹಿ ಅಂದರೆ ಪ್ರಸಿದ್ಧವು, ಲೋಕ ಪ್ರಸಿದ್ಧವು, ದೇವತೆಗಳಲ್ಲಿ ಪ್ರಸಿದ್ಧವು, ಶಾಸ್ತ್ರ ಪ್ರಸಿದ್ಧವು, ಮನುಷ್ಯರಲ್ಲಿ ಪ್ರಸಿದ್ಧವು. ಪ್ರಸಿದ್ಧ ಶಬ್ದವಾಚ ಹಿ ಅಂತ ಹೇಳ್ತಾರೆ. ಹಿ ಎಂಬುದು ಏನು? ಹ ಎಂಬತಕ್ಕಂಥದ್ದನ್ನು ಅತಿಶಯವಾಗಿ ಹೇಳಿದಾಗ ತೃತೀಯ ಅತಿಶಯ. ಹ ಎಂಬತಕ್ಕಂಥದ್ದು ಅತಿಶಯವಾಗಿ ಹೇಳಿದರೆ ಪ್ರಸಿದ್ಧವಾಗತ್ತೆ. ಅಂದರೆ ಹ ಎಂಬುದೇ ಪ್ರಸಿದ್ಧವಾಗಿದೆ, ಅದು ನಿಮಗೆ ಆವಾಗ ತಿಳಿಯೋದಿಲ್ಲ. ಹಿ ಅಂತ ಹೇಳಿದಾಗ ಅದು ಪ್ರಸಿದ್ಧವಾಗತ್ತೆ, ಅಂದರೆ ನಮಗೆ ಅದು ಜ್ಞಾಪಕವಾಗತ್ತೆ. ಅದು 3 ಅಕ್ಷರ ಹ ಎಂಬುದೇ ಆಗಿದೆ. ಇದು ಒಂದು ವಿಶೇಷ. ಹ ಹಿ ಅದರಂತೆ ಎಲ್ಲವೂ ಹೋ ಹೋ ಹ ಹ ಎಲ್ಲವೂ ಸಹ ಆ ಶಬ್ದದಿಂದ ನಾವು ತಿಳ್ಕೊಳ್ಬೇಕಾಗತ್ತೆ. ಇದನ್ನ
ಶಾಸ್ತ್ರಯೋನಿತ್ವಾತ್ ಶಬ್ದದಲ್ಲಿ ಶ್ರೀಮದಾನಂದ ತೀರ್ಥರು ಏನು ಹೇಳಿದ್ದಾರೆ, ಯಾವ ಶಬ್ದವೂ ಸಾಕಲ್ಯೇನ ಭಗವಂತನನ್ನು ಹೇಳುವ ಶಬ್ದವೇ ಇಲ್ಲ. ಶಬ್ದಾತೀತವಾದ ಸಂಯುಕ್ತ ಪದ ಅದನ್ನೇ ತಿಳಿಸುತ್ತೆ. ಈಕ್ಷತೇನ ಅಶಬ್ದಂ ಎಂಬತಕ್ಕಂಥ 5ನೇ ಸೂತ್ರದಲ್ಲೂ ಸಹ ಅಶಬ್ದಂ ಅಂದ್ರೆ ಏನು, ಶಬ್ದಾತೀತವೇ ಆಗಿರುತ್ತೆ. ಹ ಎಂಬುದೇ ಆಗಿದೆ, ಹೇ ಆಗಿದೆ. ಇದು ಹ ಎಂಬುದರ ಸಂಬೋಧನ ಶಬ್ದ ಅಂತ ತಿಳಿಬೇಕು. ಆದ್ದರಿಂದ ಈಕ್ಷತೇನ ಅಶಬ್ದಂ ಅಂದ್ರೆ ಶಬ್ದದಿಂದ ಶಬ್ದದಿಂದ ವಾಚ್ಯ ಅಲ್ಲ ಅಂತಲ್ಲ ಅರ್ಥ. ಯಾವ ಶಬ್ದ ಉಪಯೋಗಿಸಿದ್ರು ಅವನು ಹೇಳಿ ಮುಗಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಈ ರೀತಿ ತಿಳಿಬೇಕು. ಹಾಗೆ ಅನಂತ ವೇದಗಳಿದ್ದರು, ಅನಂತ ಗುಣಗಳನ್ನು ಹೇಳ್ತಾ ಇದ್ರು. ಭಗವಂತ ನಮಗೆ ಸಿದ್ಧವಾಗ್ಬಿಟ್ನೇನು. ಈಗ ನಾವು ಲ್ಯಾಬೊರೇಟರಿಗೆ ಹೋಗಿ ಒಂದು ಆಕ್ಸಿಜನ್ ತಯಾರು ಮಾಡುವಾಗ H2SO4 ಅಂತ ಹಾಕಿದಾಗ ನಮಗೆ ಉದ್ಭವವಾಗಿ ಆಕ್ಸಿಜನ್ ಬರುತ್ತೆ, ನೈಟ್ರೋಜನ್ ಬರುತ್ತೆ. ಅಂತ ರೀತಿ ನಾವು ಸಿದ್ಧ ಮಾಡಬಹುದು. ಹಾಗೆ ವೇದ ಶಬ್ದಗಳನ್ನ ಮುಗಿಸಿದ ತಕ್ಷಣ ಭಗವಂತ ಅಲ್ಲಿ ಬಂದು ನಿಂತ್ಕೋತಾನೇನು? ಇಲ್ಲ. ಯಾಕೆ? ವೇದಾತೀತ, ಶಬ್ದಾತೀತ. ಈ ವೇದವನ್ನು ಹೇಳಿದ್ಕೊಳ್ಳೆ ಅದು ಬಂದ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅತೀತನಾಗಿದ್ದಾನೆ ಅಂತ ಅರ್ಥ. ಅವಾಚ್ಯ ಅಂತೆಲ್ಲ ಅರ್ಥ. ಎಷ್ಟು ವೇದಗಳಿಂದ ಎಷ್ಟು ಗುಣಗಳಿಂದ ಹೇಳಿದರೂ ಸಹ ಇನ್ನೂ ಹೇಳುವುದು ಇದೆ. ಆದ್ದರಿಂದ ಲ್ಯಾಬ್ನಲ್ಲಿ ತಯಾರು ಮಾಡದಂತೆ ರಿಸಲ್ಟ್ ಭಗವಂತ ಎದುರುಗ ಬಂದು ನಿಲ್ತಾನೆ ಎಂಬತಕ್ಕಂಥ ನಾವು ಊಹಿಸಬಾರದು ಎಂಬ ಅರ್ಥ. ಇದನ್ನು ಸಹ ಹೇ ಎಂಬತಕ್ಕಂಥ ಶಬ್ದದಿಂದ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೇ ಎಂಬುದು ಸಂಬೋಧನೆ ಶಬ್ದ. ಇಲ್ಲಿ ಹೇ ಮಂಗಳಾಂಗ ಅಂತ ಹೇಳಿದ್ದಾರೆ. ನೋಡಿ, ಮಂಗಳಾಂಗ ಎಂಬತಕ್ಕಂಥದ್ದು ಏನು? ಭಗವಂತನ ನಾಮಧೇಯ. ಹಿಂದೆ ಎಲ್ಲ ತಿಳಿತಾ ಬಂದಿದ್ದೇವೆ. ಮಂಗಳಾಂಗ ನೋಡಿ, ಮಂಗಳ ಶಬ್ದ ಅಂದ್ರೆ ಏನರ್ಥ, ಮಂಗಳಾಂಗ ಅಂತ ಯಾಕೆ ಹೇಳಿದ್ರು ಅನ್ನೋದನ್ನು ನಾವು ಇಲ್ಲಿ ಚಿಂತನೆ ಮಾಡೋಣ. ಯಾವುದೇ ಸ್ತೋತ್ರ ತಗೊಳ್ಳಿ, ಯಾವುದೇ ಸ್ತುತಿ ತಗೊಳ್ಳಿ, ಯಾವುದೇ ಭಗವಂತನ ಅಷ್ಟಕ ಸ್ತೋತ್ರ ಯಾವುದೇ ತಗೊಳ್ಳಿ ಸಹ ಅದು ಭಗವಂತನಲ್ಲಿ ಅರ್ಪಿತವಾಗಿರುತ್ತೆ. ಭಗವಂತ ನಿನಗೆ ಅರ್ಪಿತವೋ ಅನ್ನೋ ರೀತಿಯಲ್ಲಿ ಮಂಗಳಾಂಗ ಭಗವಂತನ ಹೆಸರನ್ನು ಹೇಳಿ ಅರ್ಪಣೆ ಆಗಿರುತ್ತೆ. ಇದು ವಿಶೇಷ. ಆದ್ದರಿಂದ ಈಗ ನಾವು ಮೊಟ್ಟ ಮೊದಲ ಪ್ರಶ್ನೆ ಹಾಕೋಣ, ಮಂಗಳ ಅಂದರೆ ಏನ್ರಿ? ಇಲ್ಲಿ ಮಂಗಳ ಎಂಬತಕ್ಕಂಥದ್ದು ಏನಿದೆ? ಮ ಅಂಗ ಳ ಅಂಗ ಅಂತಿದೆ. ಅಂದ್ರೆ ಏನರ್ಥ? ಇಲ್ಲಿ 2 ಅಂಗ ಇದೆ. ಮ ಅಂಗ, ಮ ಅಂಗ, ಳ ಅಂಗ. ಮಂಗಳಾಂಗ, ಮಂಗಳ ಅಂಗ ಅಂತ ಪ್ರಭುದಾಸರು ಹೇಳಿದೆ. ಹೇ ಮಂಗಳ ಅಂಗ. ಇದನ್ನು ಏನಂತ ಅರ್ಥ ಮಾಡ್ಕೋಬೇಕು? ಅಂಗ ಅಂದ್ರೆ ಏನಪ್ಪ? ಭಾಗ ಅಂತ ತಿಳಿತೀವಿ. ಮ ಅಂದ್ರೆ ಇಲ್ಲ ಅಂತ ಆಯ್ತು. ಳ ಎಂಬತಕ್ಕಂಥ ಏನು? ವಿಶೇಷವಾದ ಒಂದು ಜ್ಞಾನ. ಲ ಎಂಬತಕ್ಕಂಥದ್ದನ್ನ ನಾವು ವಿಶೇಷವಾಗಿ ತಿಳಿದಾಗ ಲಕಾರ ನಮಃ ಅಂದರೆ ಭಗವಂತ ಲಕಾರ, ಲಾವಣ್ಯ, ಸುಂದರ, ಈ ರೀತಿಯಲ್ಲಿ ಆ ಶಬ್ದವನ್ನು ಪ್ರತಿಪಾದಿಸತಕ್ಕಂಥ ಭಗವಂತನಿದ್ದಾನೆ. ಮುಖ್ಯವಾಗಿ ಏನಿದು ಮಂಗಳ ಅಂದ್ರೆ ಅರ್ಥ? ನೀವು ಬಹಳ ಶಬ್ದದಲ್ಲಿ ನೋಡಿರ್ಬೋದು. ಮಂಗಳ ಐತೇನ್ರಿ, ಮಂಗಳಾಷ್ಟಕ, ಈ ರೀತಿಯಲ್ಲಿ ನಾವು ಮಂಗಳ ಮಂಗಳ ಅಂತ ಹೇಳ್ತೇವೆ. ಮಂಗಳ ಅಂದ್ರೆ ಏನು ಅದನ್ನು ನಾವು ತಿಳ್ಕೋಬೇಕು. ಎಲ್ಲರಿಗೂ ಬೇಕಾಗಿರೋದೇನು? ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಇದು ಮಂಗಳದ ಶಬ್ದ ನಿಜವಾಗಿ. ಹಾಗಾದ್ರೆ ಇದು ಎಲ್ಲಿ ತೋರಿಸ್ತೀರಾ? ಇಲ್ಲ ಮಂಗಳಾಂಗ ಶಬ್ದದಲ್ಲಿ ಎಲ್ಲಿದೆ? ಮಂಗಳಾಂಬಕಂತಲ್ಲಿ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಹೇಗೆ ಶಬ್ದ ಆಗುತ್ತೆ ಅನ್ನೋದನ್ನ ನಮಗೆ ಇಡೀ ವಿಶ್ವದಲ್ಲಿ ಇರ್ತಕ್ಕಂಥದ್ದು 2 ಅನಿಷ್ಟ ಯಾವುದಪ್ಪ ಅಂದ್ರೆ ಅಸಾರಂಚ ಅನಿತ್ಯಕಂ. ಇಡೀ ಬ್ರಹ್ಮದಿಂದ ಆಲೋಚ ಬ್ರಹ್ಮನಿಂದ ತೃಣಪರ್ಯಂತವಾಗಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಬ್ರಹ್ಮನಿಂದ ಹಿಡಿದು ತೃಣಪರ್ಯಂತವಾಗಿ ಇವನ್ನ ಕ್ಲಾಸಿಫೈ ಮಾಡಿ 1-2 ಅಕ್ಷರದಿಂದ ತಿಳಿಸಿ ಅಂದ್ರೆ
ಬ್ರಹ್ಮದೇವರು ಶ್ರೀಮತಾನಂದ ತೀರ್ಥರು ಹೇಳ್ತಾರೆ ಅಸಾರ ಅನಿತ್ಯ ಅಷ್ಟೇ. ಹಾಗಾದರೆ ಇವರು ಮಂಗಳ ಆಗಲಿಲ್ಲ. ಮಂಗಳ ಅಂದೇನು? ಅಸಾರ ಅನಿತ್ಯ, ಇಲ್ಲದಿರುವುದು ಅಂದ್ರೆ ಏನರ್ಥ? ಸಾರಭೂತ ಮತ್ತು ನಿತ್ಯವಾಗಿರುವುದಕ್ಕೆ ಮಂಗಳ ಅಂತ ಹೆಸರು. ಇದು ನೀವು ಯಾವುದೇ ಪದ್ಯದಲ್ಲಿ ನೋಡಿದ್ರು ಸಹ ಇದೇ ಅರ್ಥವನ್ನು ಬರುತ್ತೆ. ಆದರೆ ಇಲ್ಲಿ ಮಂಗಳ ಅಂತ ಮಾತ್ರ ಶಬ್ದ ಇರುತ್ತೆ. ಆ ಶಬ್ದಕ್ಕೆ ಈ ಅರ್ಥವನ್ನು ನೀವು ತಿಳಿದುಕೊಳ್ಳಬೇಕು ಇನ್ನು ಮುಂದೆ. ಇದು ಭಗವಂತನ ನಾಮಧೇಯ. ಈಗ ಸಾಧಾರಣವಾಗಿ ಹರಿಕಥೆಯಲ್ಲಿ ದಾಸರು ಅಥವಾ ಎಲ್ಲರೂ ಪೂರ್ವಿಕರು ಏನು ಮಾಡ್ತಾ ಇದ್ರು? ಒಂದು ಮಂಗಳ ಹೇಳ್ರಿ ಅಂದ್ರೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾರ್ಣವೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳ ಮತ್ತು ಶಬ್ದ ಹೇಳಿ ಅಂದ್ರೆ ಮಂಗಳವನ್ನು ಹಾಗೆ ಇಟ್ಟು ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾರ್ಣವೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಇಷ್ಟೇ ಹೇಳ್ತಾ ಇದ್ರು. ಇಲ್ಲಿ ಎಲ್ಲಿ ಮಂಗಳಕ್ಕೆ ಅರ್ಥ ಏನಿದೆ? ಮಹನೀಯ ಗುಣಾರ್ಣವೇ, ಗುಣಾರ್ಣವೇ ಗುಣದಲ್ಲಿ ಸಮುದ್ರದಂತೆ ಇದ್ದಾನೆ. ಮಹನೀಯ ಮಹತ್ತಾದ ಗುಣಗಳಿಂದ ತುಂಬಿರತಕ್ಕಂಥವನು ಸಾರ್ವಭೌಮ ಚಕ್ರವರ್ತಿ ತನೂಜ, ಅವನು ಕೌಸಲೇಂದ್ರ, ಅವನಿಗೆ ಮಂಗಳ ಅಂದ್ರೆ ಶ್ರೀರಾಮಚಂದ್ರನ ಹೊಗಳ್ತಕ್ಕಂಥ ಶಬ್ದವಿತ್ತು. ಇಲ್ಲಿ ಮಂಗಳಕ್ಕೆ ಅರ್ಥ ಎಲ್ಲಿ ಬಂತು? ಇನ್ನು ಕೆಲವರು ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾತ್ರಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೆ ಮಂಗಳಂ, ಶ್ರೀನಿವಾಸಾಯತೆ ನಮಃ ಇದೆ, ಶ್ರೀನಿವಾಸಾಯತೆ ಮಂಗಳಂ ಎಂಬತಕ್ಕಂಥದ್ದು ಹೇಳ್ತಾರೆ. ಇಲ್ಲೂ ಸಹ ನಮ್ಮ ಮಂಗಳಂ ಅಂತ ಹೇಳಿದಾಗ ಏನರ್ಥ ಹೇಳಿದ್ರು? ಕಲ್ಯಾಣಾದ್ಭುತಗಾತ್ರಾಯ ಭಗವಂತನ ವಿಶೇಷವಾದ ಗುಣಗಳನ್ನು ಹೇಳ್ತಾ ಇದ್ದಾರೆ. ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ಮಂಗಳಂ. ಇಲ್ಲಿ ನೋಡಿ ಮಂಗಳ ಅನ್ನತಕ್ಕಂಥದ್ದು ಅಲ್ಲಿ ಮಹನೀಯ ಗುಣವೇ ಅಂತ ಏನು ಹೇಳಿದಾರೋ ಅದೇ ಇಲ್ಲಿ ಕಾಮಿತಾರ್ಥ ಪ್ರದಾಯಿನಿ. ಮಂಗಳ ಶಬ್ದದಲ್ಲಿ ನಮಗೆ ಅನಿಷ್ಟವಾದ ದೋಷಗಳನ್ನು ದೂರ ಮಾಡಿ ಇಷ್ಟವಾದ ಸಂಪತ್ತನ್ನು ಕೊಡುವುದು ಯಾವುದು? ಅದು ಮಂಗಳ. ಮಹನೀಯ ಗುಣವೇ ಕಾಮಿತಾರ್ಥ ಪ್ರದಾಯಿನಿ ಅಂತ ನಾವು ತಗೋಬೇಕು. ಇದು ಮಂಗಳ. ಇದು ಏನು ಕಾಲ್ಪನಿಕವಾಗಿ ಹೇಳ್ತಾ ಇದ್ದೀರಾ ಹೇಗೆ ಅಂತ ಹೇಳಿದ್ರೆ, ನೀವು ವ್ಯಾಕರಣ ದೃಷ್ಟಿಯಲ್ಲಿ ನೋಡಿದ್ರು ಮಂಗ ಇತಿ ಹಿತಾರ್ಥಂ ಅಂತಿದೆ. ನಿಮಗೆ ಹಿತವನ್ನು ಯಾವುದು ಅದನ್ನು ಹೇಳೋದಕ್ಕೆ ಮಂಗಳ ಅಂತ ಹೆಸರು. ಯಾವುದು ನಿಮಗೆ ಹಿತ? ಸುಖ ಸಂಪತ್ತೆ ಹಿತ, ಅನಿಷ್ಟ ನಿವಾರಣೆ ಹಿತ. ಆದ್ದರಿಂದ ಮಂಗಳ ಶಬ್ದವನ್ನು ಹಿತಾರ್ಥಕ್ಕಾಗಿ ಹೇಳುತ್ತಾರೆ. ಮಂಗೈತಿ ದುರದೃಷ್ಟಂ ಅನೇನ ಯಸ್ಮಾತ್, ನಮಗೆ ಅನಿಷ್ಟ ನಿವಾರಣೆ ಮಾಡೋದು ಯಾವುದೋ ಅದಕ್ಕೆ ಮಂಗಳ ಅಂತ ಹೆಸರು. ಮಂಗಳ ಅನ್ನೋದಕ್ಕೆ ಸಾಧಾರಣವಾಗಿ ಜನ ಏನು ಹೇಳ್ತಾರೆ? ಶುಭಂ, ಶುಭ ಅಂತ ಹೇಳ್ತಾರೆ. ಶುಭ ಅಂದ್ರೆ ಏನು? ನಿಮಗೆ ಇಷ್ಟವಾದದ್ದು ಮಂಗಳ ಅಂತ ಅಷ್ಟೇ ಅರ್ಥ. ಆದ್ರಿಂದ ಮಂಗಳ ಅನ್ನೋದಕ್ಕೆ ಏನು ಅರ್ಥ ಬರುತ್ತೆ? ಆನಂದ. ಆನಂದನೇನು? ಮೋಕ್ಷದ ಸುಖಕ್ಕೆ ಆನಂದ ಅಂತ ಹೆಸರು. ಇನ್ನು ಕೆಲವು ಕಡೆ ಮಂಗಳನೇನು? ಸೌಭಾಗ್ಯ ಅಂತ ಹೇಳ್ತಾರೆ. ಸೌಭಾಗ್ಯನೇನು? ಸಂಪತ್ತು. ಈ ಸಂಪತ್ತು ಹೇಳ್ತಕ್ಕಂಥದ್ದು ಯಾವುದು? ಮಂಗಳ ಶಬ್ದ. ಆದ್ದರಿಂದ ಸೌಭಾಗ್ಯ ಎಂಬತಕ್ಕಂಥದ್ದು ಮಂಗಳ ಎಂಬತಕ್ಕಂಥ ಅರ್ಥ. ಕುಶಲ ಎಂಬತಕ್ಕಂಥದ್ದು ಮಂಗಳಕ್ಕೆ ಶಬ್ದ ಇದೆ. ಇದೆಲ್ಲೂ ಭಗವಂತನ ಗುಣಗಳು. ಭಗವಂತನನ್ನು ಈ ರೀತಿಯಲ್ಲಿ ನಾವು ಆರಾಧನೆ ಮಾಡಿದರೆ ಭಗವಂತ ನಮಗೆ ಅದನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಮಂಗಳ ಆಗತಾನೆ ಹರಿಹಿ ಅಂತ ಹೇಳ್ತಾರೆ ಹಿಂದೆ. ಇನ್ನು ಭಾಗವತದಲ್ಲಿ ಮಂಗಳ ಆಗತನಂ ಹರಿಂ ಅಂತ ಹೇಳಿ, ಭಗವಂತನ ಶರೀರವೇ ಮಂಗಳ ಆಗತನ ಅಂದ್ರೆ ಯಾವುದು? ಕುಶಲ ಅಂತ ಅರ್ಥ. ಅಂದ್ರೆ ಕೇವಲ ಗುಣದಿಂದಲೇ ತುಂಬಿರತಕ್ಕಂಥದ್ದು ಭಗವಂತನದು ಅಂತ. ಇನ್ನು ಮಂಗಳ ಅಂದ್ರೇನು? ಒಂದು ಶುಭ ಶಕುನ. ಈಗ ಭಕ್ತಿ ಬಂತು, ಭಗವಂತನ ಆರಾಧನೆ ಮಾಡತಕ್ಕಂಥದ್ದು, ಭಜನೆ ಮಾಡತಕ್ಕಂಥದ್ದು, ಶಾಸ್ತ್ರ ಅಧ್ಯಯನ ಮಾಡತಕ್ಕಂಥದ್ದು, ಇದೆಲ್ಲ ಶುಭ ಶಕುನ ಅಂತ ಹೇಳ್ತೀವಿ. ಇದಕ್ಕೇನಂತ ಹೆಸರು? ಮಂಗಳ. ಇನ್ನು ಕೆಲವರು ಮಂಗಳ ಹಾಡಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಮಂಗಳ ಮಂಗಳ ಅಂತ ಹೇಳಲ್ಲ, ಆಶೀರ್ವಚನ ಹೇಳ್ತಾರೆ. ಅಂದ್ರೆ ಆಶೀರ್ವಾದ ರೂಪವೇ ಮಂಗಳ ಅಂತ ಅನಿಸುತ್ತೆ. ಇನ್ನು ಕೆಲವರು ಹೇಳ್ತಾರೆ ಅರಿಶಿನ ಕುಂಕುಮ ತಗೊಂಬಾಪ ಅಂತ ಹೇಳೋದ್ ಬದಲು ಮಂಗಳ ದ್ರವ್ಯ ತಗೊಂಬ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಯಾವುದು ಶುಭ ಪದಾರ್ಥವೋ ಅದಕ್ಕೆ ಮಂಗಳ ಅಂತ ಅರ್ಥ.
ಇನ್ನು ಕೆಲವರು ತೆಂಗಿನಕಾಯಿ ಒಂದು ಮಾವಿನ ಸೊಪ್ಪನ್ನು ತೋರಣ ಕಟ್ಟು ಅಂತ ಹೇಳಿದಾಗ ಅದು ಮಂಗಳ ಮಹೋತ್ಸವಕ್ಕೋಸ್ಕರವಾಗಿ ಮಂಗಳಕಾರಿ ವಸ್ತು ಇಡಬೇಕು ಅಂದರೆ ಮಂಗಳ ಅಂದ್ರೆ ಏನರ್ಥ ಮಂಗಳೋತ್ಸವ ಮಂಗಳಕಾರಿ ವಸ್ತುಗಳು ಅಂತ ಅರ್ಥ ಆಗತ್ತೆ. ಇನ್ನು ಏನು ನಿಮ್ಮಲ್ಲಿ ಮಂಗಳ ಕಾರ್ಯ ವಿವಾಹ ಮಂಗಳ ಅಂತ ಹೇಳ್ತೀವಿ. ವಿವಾಹ ಆದಿ ಶಬ್ದದಿಂದ ಉಪನಯನ ಮತ್ತು ಸದ್ಗ್ರಂಥ ಮಂಗಳ ಕಾರ್ಯ ಮತ್ತು ಅಲ್ಲಿ ನಾವು ಮಂಗಳ ಸುಮಧ್ವಿಜ ಮಂಗಳ ಆಯ್ತಾ ಸುಧಾ ಮಂಗಳ ಆಯ್ತಾ ಅಂತ ಕೇಳ್ತೀವಿ. ಈ ಮಂಗಳಕ್ಕೆ ಯಾಕೆ ಹಾಗೆ ನಿಲ್ಲುತ್ತೆ? ಮಂಗಳ ಎಂಬತಕ್ಕಂಥದ್ದು ಕೇವಲ ಸುಖರೂಪವಾದದ್ದು, ಇಷ್ಟರೂಪವಾದದ್ದು. ಸ್ವರತ ಸುಂದರತ್ವಂ ಸುಖಂ ಅಂತ ಹೆಸರು. ಅದರಂತೆ ಮಂಗಳ ಅಂದ್ರೆ ಅದೇ ಸ್ವರತ, ಅದನ್ನ ತನ್ನ ತಾನೇ ಹೇಳಿಕೊಳ್ಳುತ್ತೆ ಅಂತ ಅರ್ಥ. ಅದೆಲ್ಲ ಈ ಶಬ್ದದಿಂದ ನಾವು ಹೇಳ್ತಾ ಇದ್ದೀವಿ. ಇನ್ನ ಇಂದಿನ ವಾರ ಶುಭವಾರ ಅಂತ ಹೇಳ್ತೀವಿ. ಯಾವತ್ತು ಹೇಳ್ತೀವಿ? ನಮಗೆ ಅತ್ಯಂತ ಇಷ್ಟವಾದದ್ದು ಜ್ಞಾನ, ಹೆಚ್ಚು ಜ್ಞಾನ ಬಂದಾಗೆ ಇವತ್ತಿನ ಶುಭವಾರ ಅಪ್ಪ ಅಂತ ಹೇಳ್ತೀವಿ. ಅದೇನರ್ಥ ಆಯ್ತು? ಅದನ್ನೇನು ಎಕ್ಸ್ಪ್ಲನೇಷನ್ ಏನು ಮಾಡ್ತೀರಾ? ಅದಕ್ಕೆ ಮಂಗಳ ಶುಭ ಘಟನ ಅಂತ ಹೇಳ್ತೀವಿ. ಆಮೇಲೆ ಈಗ ಸ್ವಾಮಿಗಳು ಅಥವಾ ದೊಡ್ಡವರು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗದಾಗ ಅಕ್ಷತೆ ಇಸ್ಕೊಂಬಲ್ಲ ಅಂತ ಹೇಳಲ್ಲ, ಮಂತ್ರಾಕ್ಷತೆ ಅಂತ ಹೇಳ್ತೀವಿ. ಯಾಕೆ ಇಲ್ಲ? ಈ ಮಂತ್ರಾಕ್ಷತೆ ಅನ್ನೋದು ಮಂಗಳ. ಅಂದೇನರ್ಥ? ಮಂತ್ರಾಕ್ಷತೆ ಎಂಬತಕ್ಕಂಥದ್ದು ನಮ್ಮನ್ನು ಶುಭ ಸೂಚನೆ ತೋರಿಸ್ತಕ್ಕಂಥದ್ದು, ಮಾರ್ಗವನ್ನು ತೋರಿಸತಕ್ಕಂಥದ್ದು ಅಂತ ಅರ್ಥ. ಇನ್ನು ಕೃಷ್ಣಾಷ್ಟಕ, ಈ ಅಷ್ಟಕಗಳಲ್ಲಿ ವೇದವ್ಯಾಸರು ಅನೇಕ ಅಷ್ಟಕಗಳು ಈ ತರ ಮಹನೀಯರು ಮಾಡಿದ್ದಾರೆ. ಯಾವುದೇ ಅಷ್ಟಕ ತಗೊಂಡ್ರು ಕೂಡ ಅದಕ್ಕೆ ಏನು ಹೇಳ್ತೀವಿ? ಮಂಗಳಾಷ್ಟಕ ಅಂತ ಹೇಳ್ತೀವಿ. ಯಾಕೆ? ಅಮಂಗಳಾಷ್ಟಕ ಅಂತ ಇಲ್ವೇ ಇಲ್ಲ, ಎಲ್ಲವೂ ಮಂಗಳಾಷ್ಟಕವೇ. ಯಾಕೆ ಹೀಗೆ ಹೇಳ್ತಾರೆ ಅಂದ್ರೆ ಸ್ವರತ ಸುಂದರತ್ವ ಅಂತ ಅರ್ಥ. ಅಂದ್ರೆ ತನ್ನನ್ನು ತಾನೇ ಗುಣವನ್ನು ಹೇಳತಕ್ಕಂಥ ಶಬ್ದ ಮಂಗಳ. ಆಶೀರ್ವಾದಕ ಶ್ಲೋಕಗಳು, ಮಂಗಳಾಚರಣೆ. ಮಂಗಳಾಚರಣೆ ಮಾಡ್ರಿ ಅಂತ ಹೇಳಿದಾಗ ಆಚರಣೆ ಕ್ರಿಯಾ ಮಾಡೋದು. ಏನು ಮಂಗಳಾಚರಣೆ ಮಾಡೋದು? ಶುಭ ಕಾರ್ಯ ಮಾಡಿ. ಯಾಕೆ ಮಾಡಬೇಕು? ನಿಶ್ಚಿತ ಸಮಾಪ್ತಿ ಸೂಚಕಂ, ಇದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮಂಗಳಾಚರಣೆ ಪ್ರಯೋಜನ ಅಂತ ಹೇಳಿಕೊಂಡಾಗೆ ನಾವು ಹಿಡಿದ ಕಾರ್ಯ ಕೊನೆ ಮುಗಿಸೋದಕ್ಕೆ ಮಂಗಳ ಅನ್ನೋದು ಮುಖ್ಯವಾಗಿ ಮಾಡಬೇಕು. ಅದು ಕಾಯಿಕ, ವಾಚನಿಕ, ಮಾನಸಿಕವಾಗಿ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಶಾಸ್ತ್ರ ಸಂಗತಿಯಲ್ಲಿದೆ. ಒಟ್ಟು ಮಂಗಳ ಎಂಬತಕ್ಕಂಥದ್ದು ಏನು ತೋರಿಸ್ತಾ ಇದೆ? ಆದಿಮಂಗಳ, ಮಧ್ಯಮಂಗಳ, ಅಂತ್ಯಮಂಗಳ ಅಂತ. ಅಂದ್ರೆ ಈ ಮಂಗಳ ಅನ್ನೋದು ಕೇವಲ ಮೊಟ್ಟ ಮೊದಲಿಗಿರ್ತಕ್ಕಂಥದ್ದು ಅಲ್ಲ, ಮಧ್ಯದಲ್ಲಿರೋದು ಅಂತಲ್ಲ, ಕೊನೆಯಲ್ಲಿರೋದು ಅಂತಲ್ಲ, ಆದಿ ಮಧ್ಯ ಅಂತ್ಯ ಅಷ್ಟೂ ಇರ್ತಕ್ಕಂಥದ್ದನ್ನ ಮ ಅಂಗ ಡ ಅಂಗ ಅಂದ್ರೆ ಏನರ್ಥ? ಆದಿಯಲ್ಲೂ ಮಂಗಳ, ಮಧ್ಯದಲ್ಲೂ ಮಂಗಳ, ಅಂತ್ಯದಲ್ಲೂ ಮಂಗಳ. ಈ ಅಂಗ ಉಳ್ಳತಕ್ಕಂಥವನು ಯಾರು? ಭಗವಂತ. ಭಗವಂತನು ಮೊದಲು ಮಂಗಳನಾಗಿದ್ದಾನೆ, ಈಗಲೂ ಮಂಗಳನಾಗಿದ್ದಾನೆ, ಎಂದೆಂದೂ ಮಂಗಳನಾಗಿದ್ದಾನೆ. ಆದ್ದರಿಂದ ಅವನ ಹೆಸರೇನಾಯಿತು? ಮಂಗಳಾಂಗ. ನೋಡಿ, ಪುರಂದರದಾಸರು ಎಷ್ಟು ಚಮತ್ಕಾರವಾಗಿ ಮಂಗಳಾಂಗ ಅಂತ ಹೇಳೋದ್ರಿಂದ ಸಾರಭೂತವಾದದ್ದು ಏನಿದೆ ಅದೆಲ್ಲವನ್ನು ಕ್ರೋಢೀಕರಿಸಿ ಭಗವಂತನ ಒಂದು ರೂಪವನ್ನು ತರಿಸಿ ಅವನ ಹೆಸರು ಕೊಟ್ಟಿದ್ದಾರೆ. ಅದಕ್ಕೇನಂತ ಹೆಸರು? ಹೇ ಮಂಗಳಾಂಗ. ಈಗ ಕೆಲವು ಉತ್ಸವ ಮಾಡ್ತೀವಿ, ಅದಕ್ಕೇನು ಏನು ಉತ್ಸವ? ಮಂಗಳೋತ್ಸವ ಅಂತ ನೋಡಿ. ಯಾಕೆ? ಉತ್ಸವ ಅಂತಕ್ಕಂಥದ್ದೇ ಮಂಗಳಕರವಾದ್ದು, ಅಲ್ಲಿ ಇನ್ನೂ ಒಂದು ಮಂಗಳವನ್ನು ಸೇರಿಸ್ತೀವಿ, ಆಗೇನಾಯ್ತು? ಮಂಗಳಾಂಗ. ಅಂದ್ರೆ ಎರಡು, ಅಂದ್ರೆ ಆದಿ ಮಧ್ಯ ಅಂತ್ಯ ಅಂತ ಹೆಸರು. ಅಂದ್ರೆ ಆರಂಭ ಮಾಡೋದು ಮಂಗಳಾರಂಭಣ ಅಂತ ಹೆಸರು. ಈ ರೀತಿಯಲ್ಲಿ ಮಂಗಳಮಯ ಪರಮೇಶ್ವರ ಅಂತ ಹೇಳ್ತೀವಿ, ಅಂದ್ರೆ ಭಗವಂತ. ಮತ್ತು ಮಂಗಳಮಯವಾದುದು ಅಂತ ಕೇಳ್ತೀವಿ. ಯಾವುದು? ದೇವಾಲಯ ಅಂತ ಕೇಳ್ತೀವಿ. ಯಾಕೆ? ಅಲ್ಲಿ ಶುಭ ಕಾರ್ಯವನ್ನು ಮಾಡತಕ್ಕಂಥದ್ದು ಮಂದಿರ, ಇದಕ್ಕೆ ಮಂಗಳ ಸ್ಥಳ ಅಂತ ಹೇಳ್ತೀವಿ. ಇದು ಯಾವುದು? ಕಲ್ಯಾಣಕಾರಕವಾಗಿರ್ತಕ್ಕಂಥದ್ದು. ಕಲ್ಯಾಣನೇನು? ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಇದಕ್ಕೇನಂತ ಹೆಸರು? ಕ್ಷೇಮ ಅಂತ. ಕ್ಷೇಮ ಅಂದ್ರೆ ಏನು? ಯೋಗಕ್ಷೇಮ ಅಂದ್ರೆ ಏನು? ನಮ್ಮ ಒರಿಜಿನಲ್ ಸುಖ ಅಂದ್ರೆ ಸ್ವರೂಪ ಸುಖವನ್ನು ಕೊಡತಕ್ಕಂಥದ್ದಕ್ಕೆ ಕ್ಷೇಮ ಅಂತ ಹೆಸರು. ಕ್ಷ ಅಂದ್ರೆ ಅಕ್ಷಯ, ಅಕ್ಷ ಅಂದ್ರೆ ಅಕ್ಷವಾಗಿರ್ತಕ್ಕಂಥ, ಅಂದ್ರೆ ನೆವರ್ ಎಂಡಿಂಗ್ ಮಾದ ಸುಖ. ನಮಗೆ ಎಂದೂ ಆ ಸುಖ
ಹೋಗಲೇಬಾರದು ಅಂತ ಸುಖ ಕೊಡೋದಕ್ಕೆ ಕ್ಷೇಮ ಅಂತ ಹೆಸರು. ಅದು ಎಲ್ಲಿ ಸಿಗುತ್ತೆ? ಮೋಕ್ಷದಲ್ಲಿ. ಆ ಮೋಕ್ಷ ಕೊಡೋದಕ್ಕೆ ಏನಂತ ಹೆಸರು? ಈ ಕೊಡೋನು ಯಾರು? ಭಗವಂತ. ಅವನ ಹೆಸರು ಮಂಗಳಾಂಗ, ಮೋಕ್ಷದಾತ ಭಗವಂತ, ಮಂಗಳ. ಆದ್ದರಿಂದ ನಾವು ಯಾವುದೇ ಪದ್ಯವನ್ನು ಓದೋದು ಸಹ, ಉದಾಹರಣೆಗೆ ವಾಯುಸ್ತುತಿ ನೋಡಿ, ಏನಂತ ಹೇಳಿದ್ದಾರೆ ಕೊನೆಯಲ್ಲಿ? ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯ ಕೊನೆಯಲ್ಲಿ ಮುಕ್ತಿಂ ಮೇತೆ ವ್ರಜಂತಿ, ಇದೇ ಮಂಗಳ. ಯಾರು ಮೋಕ್ಷವನ್ನೇ ಹೊಂದುತ್ತಾರೆ, ಮುಕ್ತಿಂ ಮೇತೆ ವ್ರಜಂತಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇನ್ನು ಕೆಲವು ಕಡೆ ಏನಿದೆ, ವಿಜಯ ಭವೇತ್ ಅಂತ ಕೆಲವು ಕಡೆ ಮುಕ್ತಾಯ ಆಗಿರುತ್ತೆ. ವಿಜಯ ಭವತೇನೇನು? ಮೋಕ್ಷಕ್ಕೆ ಹೋಗಿ ಮಂಗಳಕರನಾಗಿ ಅಂತ ಅರ್ಥ. ಪರಮಾಂ ಗತಿ ಅಂತ ಕೆಲವು ಕಡೆ ಬರುತ್ತೆ ಶ್ಲೋಕಗಳೇ. ಪರಮಾಂ ಗತಿ ಅಂದ್ರೆ ಯಾವುದು? ಮೋಕ್ಷವನ್ನು ಹೊಂದೋದು, ಅದಕ್ಕೆ ಮಂಗಳ ಅಂತ ಹೆಸರು. ಇನ್ನು ಸಹಸ್ರನಾಮದಲ್ಲಿ ನಾವು ನೋಡಿದ್ರೆ ಏನಪ್ಪ, ಮಂಗಳ ಆಯತನಂ ಹರೀಂ ಅಂತ ಬರುತ್ತೆ. ತತ್ವಸಂಖ್ಯಾ ಅಂದರೆ ಒಂದು ಚಿಂತನೆ ಮಾಡಿದ್ದಾರೆ. ಏನು ಶ್ರೀಮದಾನಂದ ತೀರ್ಥರು ಮಂಗಳಾಚರಣೆಯೇ ಮಾಡಿಲ್ವಲ್ಲ ಅಂತ ಹೇಳಿ ಶ್ರೀಕಾಚಾರ್ಯರು ಅದನ್ನ ಚಿಂತನೆ ಮಾಡಿ ಹೇಳ್ತಾರೆ, ಸ್ವತಂತ್ರ ಅಂತ ಶಬ್ದ ಹೇಳಿದಾರಲ್ಲ ಅದೇ ಮಂಗಳ, ಅದಕ್ಕಿಂತ ಬಿಟ್ಟು ಇನ್ನೊಂದು ಏನು ಮಂಗಳ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಆಯ್ತು? ಸ್ವತಂತ್ರ ಎಂಬತಕ್ಕಂಥದ್ದು ಹೇಳೋದೇ ಮಂಗಳ ಅಂದ್ರೆ ಸ್ವತಂತ್ರ ಶಬ್ದವೇ ಮಂಗಳ ಶಬ್ದದ ಪರ್ಯಾಯ ಶಬ್ದಗಳು. ಸ್ವತಂತ್ರನಾದ ಯಾರು? ಭಗವಂತ. ಅವನು ಸ್ವತಂತ್ರ ಅಂತ ಹೆಸರು. ಮಂಗಳಾಂಗ ಯಾರು? ಭಗವಂತ. ಅವನ ಹೆಸರು ಆದ್ರಿಂದ ಪುರಂದಾಸರು ಹೇ ಮಂಗಳಾಂಗ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ಅಭಾವ ಅಂತೇಳಿ ಭಗವಾನ್ ಸ್ವತಂತ್ರೋ ಭಗವಾನ್ ವಿಷ್ಣು. ಮಧ್ವಾಚಾರ್ಯ ಅದಕ್ಕೆ ಸ್ಪಷ್ಟ ಕಡೆ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ ಒಂದು ಸಂಶಯ ಇಟ್ಕೋಬೇಡಿ. ಸ್ವತಂತ್ರ ಭಗವಂತ, ಸ್ವತಂತ್ರ ಆದ ವಿಷ್ಣು ಮಾತ್ರ. ಆದ್ದರಿಂದ ಸ್ವತಂತ್ರ ಶಬ್ದವೇ ಮಂಗಳ ಅನ್ನೋದ್ರಿಂದ ಇಲ್ಲಿ ಪುರಂದರದಾಸರು ಹೇಳಿರ್ತಕ್ಕಂಥದ್ದು ಹೇ ಮಂಗಳಾಂಗ ಅಂತ ಹೇಳಿದಾಗ ಏನಾಯಿತು? ಹೇ ಸ್ವತಂತ್ರನೇ, ಹೇ ಭಗವಂತನೇ, ಅವನ ನಾಮವನ್ನು, ಗುಣವನ್ನು, ಕ್ರಿಯೆಯನ್ನು ಸೂಚಿಸಿದಂತೆ ಆಯಿತು. ಅದಂತೆ ತತ್ವ ವಿವೇಕದಲ್ಲಿ ಸ್ವತಂತ್ರಂ ಪಾರತಂತ್ರಂ ಚ ಅಂತ ದ್ವಿವಿಧಂ ತತ್ವಮೀಶತೆ ಅಂತ ಹೇಳಿ ಇಲ್ಲಿ ದ್ವಿವಿಧಂ ತತ್ವ ಇಲ್ಲಿ ಪರಾಮರ್ಶವಾಗಿ ಹೇಳಿದಾಗ ಮತ್ತೆ ಸ್ವತಂತ್ರ ಶಬ್ದ ಇದೆ. ಆ ಸ್ವತಂತ್ರ ಶಬ್ದಕ್ಕೆ ಮಂಗಳ ಅಂತಾನೆ ಹೆಸರು. ಮಂಗಳ ಅಂದ್ರೆ ಒಟ್ಟು ಏನು? ಶುಭ ಅಂತ ಹೆಸರು. ಇದು ಸದಾ ಮಂಗಳಂ. ಇದು ಮಂಗಳ ಅಂದ್ರೆ ಏನು? ಮ ಅಂಗ ಳ ಗ ಅಂದ್ರೆ ಸದಾ ಅಂತ ಆಯ್ತು. ಈಗ ನಿತ್ಯಂ ಸದಾ ಮಂಗಳಂ ಅಂತ ಕೆಲವು ಕಡೆ ಬರುತ್ತೆ. ಸದಾ ಇದ್ದು ಮಂಗಳಂ ಯಾಕೆ ಹೇಳಿದ್ದಾರೆ? ನಿತ್ಯ ಅಂತ ಇಲ್ಲಿ ಬಂದಾಗ ಮತ್ತೆ ಸದಾ ಅಂತ ಹೇಳಿದ್ರೆ ಏನರ್ಥವಾಗತ್ತೆ ಅಂತ ನಮಗೆ ಸಂಶಯ ಬರುತ್ತೆ. ಇಲ್ಲಿ ನೋಡಿ, ಮಾ ಅಂಗ ಹರಿಮಾಲಯಂ ಅಂತ ಕೆಲವು ಕಡೆ ಬರುತ್ತೆ. ಅದು ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಅಂತ. ಅಸಾರ ಮತ್ತು ಅನಿತ್ಯ ಅದು ಹೋಗಿ ಸಾರ ಮತ್ತು ನಿತ್ಯ ಬರುವುದು. ಈಗ ಸಾರ ಅಂತಕ್ಕಂಥದ್ದು ಭಗವಂತನದು ಸದಾ ನಿತ್ಯ, ಸಾರ ಅಂದ್ರೆ ಗುಣಪೂರ್ಣ, ಮತ್ತೆ ಕೊನೆಯಲ್ಲಿ ನಿತ್ಯ. ಏನರ್ಥ ಅಂದ್ರೆ ಸದಾ ಕಾಲ ಸಾರದಿಂದ ನಿತ್ಯವಾಗಿರೋದು ಅಂತ ಅರ್ಥ. ಸದಾ ನಿತ್ಯ ಅಂತ ಹೇಳಿದ್ರೆ ದುಃಖದಲ್ಲಿ ಇರ್ಬೋದು, ತಮಸ್ಸಿನಲ್ಲಿ ಇರ್ತಾರಲ್ಲ. ಆದ್ರಿಂದ ಸದಾ ಕಾಲ ಗುಣವನ್ನು ತುಂಬಿಕೊಂಡು ನಿತ್ಯ ಸರ್ವಸಾರ ಭೋಕ್ತಾ ಅಂತ ಹೇಳಿ ಯಾಕೆ ಹೇಳ್ತಾರೆ? ಭೋಕ್ತಾ ಅಂತ ಹೇಳಿದಾಗ ಸರ್ವಸಾರ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದ್ರೆ ಸದಾ ಸದ್ಗುಣಗಳಿಂದ ತುಂಬಿದ್ದು ನಿತ್ಯನಾಗಿರ್ತಕ್ಕಂಥ ಅವನು ಅಂತ ಅರ್ಥ. ಆದ್ರಿಂದ ಸದಾ ಮಂಗಳಂ ಅಂತ ಎಲ್ಲೆಲ್ಲಿ ಬರುತ್ತೋ, ನೋ ಮಂಗಳಂ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲವೂ ಸಹ ಏನಂತ ತಿಳಿಬೇಕು? ನಿತ್ಯವಾದದ್ದು ಅಂತ ತಿಳಿಬೇಕು. ಸರ್ವಸಾರ ಸರ್ವದಾ ಅಂತ. ಭಗವಾನ್ ಅಖಿಲ ಇಷ್ಟದಾಗಿನೇ ಅಂತ ಹೇಳ್ತೀವಿ. ಇಷ್ಟದಾಗಿನೇ ಅಂದ್ರೆ ಏನರ್ಥ? ನಿಮ್ಮ ಇಷ್ಟ ಏನು? ಸುಖವೇ ಇಷ್ಟ. ಆ ಇಷ್ಟವನ್ನು ಕೊಡ್ತಕ್ಕಂಥ ಜಾಗ ಯಾವುದು? ಮೋಕ್ಷ. ಅದು ಕೊಡ್ತಕ್ಕಂಥವನು ಯಾರು? ಭಗವಂತ. ಅವನ ಹೆಸರು ಶುಭ, ಅವನ ಹೆಸರು ಮಂಗಳಾಂಗ. ಈ ರೀತಿಯಲ್ಲಿ ತಿಳ್ಕೊಂಡಾಗ ಹೇ ಮಂಗಳಾಂಗ ಅದೇನು? ಸಕಲ ಗುಣ ಪರಿಪೂರ್ಣ ಅನ್ನೋದು ಅರ್ಥ ಆಯಿತು.
ಯಾರು ಭಗವಂತನ ಪರಿಪೂರ್ಣ ಸಕಲ ಗುಣ ಪರಿಪೂರ್ಣ ಅಂತ ತಿಳ್ಕೊಂಡಿರ್ತಾರೋ ಆಗ ಅಸ್ವತಂತ್ರರಿದ್ದಾರಲ್ಲ ಅವರ ಗತಿ ಏನು ಅಂದರೆ ಅಸ್ವತಂತ್ರ ರಮೆ ಹೊರತುಪಡಿಸಿ ಎಲ್ಲರೂ ಏನಾಗಿದ್ದಾರೆ ದುಃಖ ಸ್ಪಷ್ಟರಾಗಿದ್ದಾರೆ. ಅವರೆಲ್ಲ ಮಂಗಳಾಂಗ ಅಂತ ಅನಿಸೋದಿಲ್ಲ. ಯಾಕೆ? ಅವರ ಅಸ್ವತಂತ್ರರು. ನೋಡಿ, ನಾವು ಮಂಗಳ ಅಂತ ಹೇಳಿದ್ರೆ ಯಾರಿಗೂ ಹೋಗುತ್ತೆ? ಕೇವಲ ವಿಷ್ಣುಗೆ ಹೋಗುತ್ತೆ. ನಾವು ಮಂಗಳೇ ಅಂತ ಹೇಳಿ ಲಕ್ಷ್ಮಿನ ಕರಿತೀವಿ ಅಂತ ತಿಳ್ಕೊಳ್ಳೆ. ಲಕ್ಷ್ಮಿಯಲ್ಲಿರತಕ್ಕಂಥ ಸ್ತ್ರೀರೂಪನಾದ ಭಗವಂತನಿಗೆ ಮಂಗಳೇ ಅಂತ ಹೆಸರು ಹೊರತು ಮಂಗಳೇ ಎಂಬತಕ್ಕಂಥದ್ದು ಲಕ್ಷ್ಮಿ ಹೆಸರು ಅಲ್ಲ. ಯಾಕೆ? ಅವಳ ಅಸ್ವತಂತ್ರಳು. ಆದ್ದರಿಂದ ಮಂಗಳೇ ಅಂತ ಕರೀತಾರಲ್ಲ, ಪಾರ್ವತಿಗೂ ಮಂಗಳೇ ಕರೀತಾರಲ್ಲ. ಅಂದ್ರೆ ಏನರ್ಥ ಅಂದ್ರೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಮಂಗಳ. ಅಸ್ವತಂತ್ರ ರೀತ್ಯ ಲಕ್ಷ್ಮಾದಿ ಎಲ್ಲರೂ ಅಂದ್ರೆ ಕೆಳಗಡೆ ಇರತಕ್ಕಂಥ ದೇವತೆಗಳು ಮಂಗಳರು ಅಂತ ಅರ್ಥ. ಅದು ಅಮುಖ್ಯ ವೃತ್ತಿ ಆಯಿತು. ಮುಖ್ಯವಾಗಿ ಭಗವಂತನೇ ಮಂಗಳ. ಅದರಂತೆ ಮಂಗಳ ಅಂದ್ರೆ ಏನು? ಗುಣಪೂರ್ಣ ಅಂತ ತಾತ್ಪರ್ಯ. ಎಲ್ಲಾ ಜೀವರಲ್ಲಿ ದೋಷ ಇದ್ದೇ ಇರುತ್ತೆ. ಆದ್ರಿಂದ ನಾವು ಮಂಗಳ ನೀವು ಮಂಗಳ ಅಂತ ಹೆಸರಿಟ್ಕೊಂಡ್ಬಿಡ್ತು ಅಂದ್ರೆ ಮಂಗಳ ಆಗೋದಿಲ್ಲ. ಮಂಗಳಕರವಾದ ಪದಾರ್ಥ ಹಾಕೊಂಡ ತಕ್ಷಣ ಮಂಗಳ ಆಗೋದಿಲ್ಲ. ಮಂಗಳ ಎಂಬತಕ್ಕಂಥ ಯಾವುದೋ ಒಂದು ಶಬ್ದ ಅಥವಾ ಮಂಗಳ ಎಂಬತಕ್ಕಂಥ ಯಾವುದೋ ಪರೀಕ್ಷೆ ಪಾಸ್ ಆದರೆ ಮಂಗಳ ಆಗೋದಿಲ್ಲ. ಅದು ಯಾವುದರಿಂದ ಆಗತ್ತೆ? ಮೋಕ್ಷದಲ್ಲಿರ್ತಕ್ಕಂಥ ಸ್ವರೂಪ ಸುಖದ ಆವಿರ್ಭಾವ ಎಲ್ಲಿ ಆಗುತ್ತೋ ಅದು ಪೂರ್ಣವಾಗಿ ನಿರಂತರ ಎಲ್ಲಿರುತ್ತೋ ಆವಾಗ ಅವ್ರಿಗೆ ಮಂಗಳ ಅಂತಿದ್ರು. ಆ ಜೀವರಿಗೆ ಅಲ್ಲಿ ತನಕ ದೋಷಿಗಳಾಗಿರುತ್ತಾರೆ. ಆ ದೋಷದಿಂದ ಕಳಂಕ ಹೊರತುಪಡಿಸಿಕೊಂಡಾಗ ಮಾತ್ರ ಅವರು ಮಂಗಳರಾಗ್ತಾರೆ, ಶುದ್ಧರಾಗ್ತಾರೆ, ಪವಿತ್ರರಾಗುತ್ತಾರೆ. ಅಲ್ಲಿಯ ತನಕ ಅವರು ಅಮಂಗಳರೇ. ಆದರೆ ಭಗವಂತನಿಗೆ ಈ ಅವಸ್ಥೆ ಇಲ್ಲ. ಲಕ್ಷ್ಮಿಗೂ ಈ ಅವಸ್ಥೆ ಇಲ್ಲವಾದರೂ ಅವಳು ಅಸ್ವತಂತ್ರಳಾಗಿ ಮಂಗಳ. ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ದೋಷ ದೂರತ್ವ ಕೇವಲ ಭಗವಂತನಲ್ಲಿ ಕಾಣಬಹುದು. ದೋಷ ದೂರತ್ವದಿಂದ ಭಗವಂತ ಆರಾಧಿಸಲು ಜೀವರಿಗೆ ಸದಾ ಅವಕಾಶವಿದೆ. ಏಕೆಂದರೆ ದೋಷದ ರುಚಿ ಕಂಡವರು ಯಾರು? ದೇವರ ಗುಣ ಜೀವರಲ್ಲಿ ಆಗಲಿ ಜಡದಲ್ಲಿ ಆಗದೆ ಕಾಣಲಾರದು. ಆದ್ದರಿಂದ ಹೇ ಭಗವಂತ, ಹೇ ಮಂಗಳಾಂಗ ಎಂಬುದು ಸುಲಭ ಸಾಧನಾಂಗವಾಗಿದೆ. ಇದು ದೋಷಗಳಿಂದ ಸಕಲ ಜೀವರಿಂದಲೂ ಭಿನ್ನನಾದವ, ಜಡ ಪದಾರ್ಥದಿಂದಲೂ ಅಚೇತನದಿಂದಲೂ ಭಿನ್ನನಾದವ ಎಂಬ ಅರ್ಥವನ್ನು ಸೂಚಿಸುವ ಪದ ಮಂಗಳಾಂಗ. ಇಷ್ಟು ವಿಶೇಷವಾದ ಶಾಸ್ತ್ರಾರ್ಥವನ್ನು ಶ್ರೀ ಪುರಂದರದಾಸರು ವಿಶೇಷವಾಗಿ ನಮಗೆ ಅನುಗ್ರಹಿಸಿ ಭಗವಂತನ ಗುಣಗಳನ್ನು ಭಗವಂತನ ನಾಮಧೇಯದಿಂದ ಪ್ರತಿನಿತ್ಯ ನಾವು ಮಾತಾಡ್ತಾ ಇರ್ತೀವಿ. ಮಂಗಳ ಮಂಗಳ ಅಂದರೆ ಆ ಶಬ್ದ ಹೇಳಿದ ಕೂಡಲೇ ನಾವು ಭಗವಂತನ ನೆನಪಾಗಬೇಕು. ಈ ಗುಣ ಭಗವಂತನದು, ನಾನು ಬೇರೆಯವರಲ್ಲಿ ಉಪಯೋಗಿಸಬಾರದು ಎಂಬತಕ್ಕಂಥ ವಿವೇಕ ನಮಗೆ ಬರಬೇಕು. ಅಥವಾ ಎಲ್ಲದರಲ್ಲೂ ಭಗವಂತನಿದ್ದಾನೆ, ಅವನಿಗೆ ಈ ಶಬ್ದ ಹೊಂದಿಸುತ್ತೆ ಹೊರತು ಬೇರೆಯವರಿಗೆ ಅಲ್ಲ ಅಂತ ತಿಳಿದಾಗ ನಮಗೂ ಮಂಗಳವಾಗತ್ತೆ. ಮಂಗಳವಾಗತ್ತೆ ಅಂದ್ರೆ ಅರ್ಥ ಏನು? ನಾವು ಶುದ್ಧರಾಗ್ತೀವಿ, ಕ್ರಮೇಣ ಶುದ್ಧರಾಗಿ ನಿತ್ಯವಾದ ಮೋಕ್ಷಕ್ಕೆ ಅಧಿಕಾರಿಗಳಾಗ್ತೇವೆ. ಯಾರಿಗೆ ಮೋಕ್ಷಾಧಿಕಾರಿಗಳು ಅವರಿಗೆ ಮಾತ್ರ ಇದು ರುಚಿಸುತ್ತೆ, ಬೇರೆಯವರಿಗೆ ರುಚಿಸೋದೇ ಇಲ್ಲ. ಆದ್ದರಿಂದ ಪುರಂದರದಾಸರು ಅತ್ಯಂತ ರಹಸ್ಯವಾದ ಶಾಸ್ತ್ರ ಪ್ರಮೇಯವನ್ನು ತಿಳಿಸಿದ್ದರಿಂದ ಆ ಮಹಾಮಹಿಮರಿಗೆ ಭೂಯಿಷ್ಟಾಂತೆ ನಮ ಮುಕ್ತಿಂ ವಿಧೇಮ ಎಂದು ಹೇಳಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲನಿಗೆ ನಮಸ್ಕರಿಸಿ, ಸಲಹೋ ಪಾಂಡುರಂಗ ಭಗವಂತ ಗುಣಪೂರ್ಣ ರಕ್ಷಿಸು ಅಂತ ಹೇಳಿ ಕೇಳಿಕೊಳ್ಳೋಣ. ತನ್ಮೂಲಕ ಭಗವಂತ ಪ್ರೀತನಾಗಲಿ ಎಂದು ಆಶಿಸೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.